ಓಂ ನಮೋ ನಮೋ ವಿಘ್ನರಾಜ ಶಂಭು ಪುತ್ರನೇ ರಾಮ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ಶ್ರೀ 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 ರೇಣುಕಾ ಯಲ್ಲಮ್ಮ ದೇವಿ ಕೃಪಾ ಪೋಷಕ ನಾಟಕ ಮಂಡಳಿಗೂ ಒಂದೇ ಮಾತರಂ. ಒಂದೇ ಮಾತರಂ. ಚೋರರಂ ಹುಡುಕುವ ಸಮಯದಿ ನೀನಾವತಾರವ ತಾಳ್ದೆ ಹರಿಯೇ ಜಾಲನ ರಕ್ಷಿಸಲ್ ಅಂಜೆಯ ಶಿಕ್ಷಿಸಲ್ ನರಸಿಂಹಾವತಾರವ ತಾಳ್ದೆ ಹರಿಯೇ ಭಕ್ತರ ರಕ್ಷಿಸಲ್ ದುಷ್ಟರ ಶಿಕ್ಷಿಸಲ್ ಕೃಷ್ಣಾವತಾರವ ತಾಳ್ದೆ ಹರಿಯೇ ಶ್ರೀರಮಣ ಶ್ರೀತಲೋಲ ಶ್ರೀರಮಣ ಶ್ರೀತಲೋಲ ನಿತ್ಯ ಕಲಾವನಮಾಲ ನಿತ್ಯ ಕಲಾವನಮಾಲ ಶ್ರೀರಮಣ ಶ್ರೀತಲೋಲ. ವೇದವನ್ಯವರ ಸನ್ನುತಿ ಚರಣ ಸಕಲ ನೇತ್ರವರ ಶೋಭಿತ ಚರಣ ವೇದವನ್ಯವರ ಸನ್ನುತಿ ಚರಣ ಸಕಲ ನೇತ್ರವರ ಶೋಭಿತ ಚರಣ ಸುರಾಂತ ಪರಿವಿತ ವಿಜಯ ವಿಲಾಸ ಸುರಾಂತ ಪರಿವಿತ ವಿಜಯ ವಿಲಾಸ ಶ್ರೀರಮಣ ಶ್ರೀತಲೋಲ ನಿತ್ಯ ಕಲಾವನಮಾಲ ಶ್ರೀರಮಣ ಶ್ರೀತಲೋಲ. ಆಹಾ, ಈ ದಿನ ಈ ಸಭಿಕರನ್ನು ಸಂತೋಷಪಡಿಸಲು ಈ ದಿನ ಈ ಸಭಿಕರನ್ನು ಸಂತೋಷಪಡಿಸಲು ಈ ದಿನ ಸಿಂಗೇನಗರ ಗ್ರಾಮದಲ್ಲಿ ಶ್ರೀ ಯಲ್ಲಮ್ಮ ದೇವಿ ಕೃಪಾ ಪೋಷಕ ನಾಟಕ ಮಂಡಳಿ ನಾವುಗಳು ಸಂಗೀತ ನಿರ್ದೇಶಕರು ಪೂಜ್ಯ ಗುರುಗಳು ಲಕ್ಷ್ಮಣ್ಣವರ ಮಾರ್ಗದರ್ಶನದಲ್ಲಿ ಮಹಾಭಾರತ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ವಿ. ನಾವು ಆಡುವ ಮಾತಿನಲ್ಲಾಗಲಿ ಅಥವಾ ಹಾಡಿನಲ್ಲಿ ಯಾವುದೇ ತಪ್ಪು ದೋಷ ಕಂಡು ಬಂದಲ್ಲಿ ಹಂಸಕ್ಷೀರ ನ್ಯಾಯದಂತೆ, ಅಂದರೆ ಹಾಲು ಮತ್ತು ನೀರನ್ನು ಬೆರೆಸಿಟ್ಟರೆ ಹಂಸವು ಹಾಲನ್ನು ಮಾತ್ರ ಸೇವಿಸಿ ನೀರನ್ನು ಬೇರ್ಪಡಿಸಿದಂತೆ ತಾವುಗಳು ಕಲಾವಿದನಾದ ನಮ್ಮ ತಪ್ಪನ್ನು ಕ್ಷಮಿಸಿ ಈ ನಾಟಕದವರು ಅಂತ್ಯದವರೆಗೂ ವೀಕ್ಷಿಸಿ ಪರಮಾತ್ಮ ಕೃಪೆಗೆ ಪಾತ್ರವಾಗಬೇಕೆಂದು ಬೇಡಿಕೊಳ್ಳುವುದು. ಆದರೆ ನನ್ನ ಪ್ರಿಯಾಳ ದಟ್ಟಿಗೆ ಪಾತ್ರವರ್ಗವನ್ನು ಸರಿಪಡಿಸಂತೇನೆ ಹೇಳಿದ್ರಲ್ಲ, ಇನ್ನೂ ಬಾರದಿರುವ ಕಾರಣವೇನು? ಆಗಲಿ, ನಾನೇ ಕರೆಯುವೆನು. ಬಾರೇ ನೀನಲ್ಲಿದು
ನಾಟ್ಯ ರಾಣಿ ಬಾರೆ ನೀನಲಿದು ನಾಟ್ಯ ರಾಣಿ ಯೌವನ ತುಂಬಿದ ಸೌಂದರ್ಯ ಯೌವನ ತುಂಬಿದ ಸೌಂದರ್ಯ ನೀ ಬಳಿ ಬಾರೆ ರಚಿಸುತ್ತ ತೋರೆ ಬಳಿ ಬಾರೆ ರಚಿಸುತ್ತ ತೋರೆ ಸುಂದಾರಿ ವೈಯಾರಿ ಬಾ ಸುಂದರಿ ಸುಂದಾರಿ ವೈಯಾರಿ ಬಾ ಸುಂದರಿ ಬಾರೆ ನಿ ಪ್ರೇಯಸಿ ಪೂರ್ವಶಿ ಮನದಿ ಕಾಣುವ ಸೌಂದರ್ಯ ರೂಪ ಪ್ರಣಯ ಮಿಲನ ಅನುರಾಗ ಬಂದ ಮನದಿ ಕಾಣುವ ಸೌಂದರ್ಯ ರೂಪ ಪ್ರಣಯ ಮಿಲನ ಅನುರಾಗ ಬಂದ ಪ್ರೇಮದ ರತಿಯ ವೈಯಾರ ಚಂದ ಪ್ರೇಮದ ರತಿಯ ವೈಯಾರ ಚಂದ ರತಿ ಸುಖ ತೋರೆ ಸಂತೋಷವ ಬೀರೆ ರತಿ ಸುಖ ತೋರೆ ಸಂತೋಷವ ಬೀರೆ ಬೇಗ ಬಾರೆ ತಾಳಲಾರೆ ವಿರಹ ವೇದನೆ ಬೇಗ ಬಾರೆ ತಾಳಲಾರೆ ವಿರಹ ವೇದನೆ ಬಾರೆ ಪ್ರೇಯಸಿ ಪೂರ್ವಶಿ ದೇವಿ ಪ್ರಿಯನೇ ನಿನಗೆ ಮಂಗಳವಾಗಲಿ ಸಭಾಸದರು ಕಲಾವಿದರು ಪ್ರಿಯನೇ ನಿಮಗೆ ನಮಸ್ಕರಿಸುವೆ ಪ್ರಿಯ ಮಂಗಳವಾಗಲಿ ದೇವಿ ಸಭಾಸದರು ಕಲಾವಿದರು ಇನ್ನೂ ನಾಟಕ ಪ್ರಾರಂಭವಾಗಲೆಂದು ಕೋಪಗೊಂಡರು ಆದ್ದರಿಂದ ಸಾವಕಾಶವೇಕೆ ಪ್ರಿಯ ಪಾತ್ರಧಾರಿಗಳನ್ನು ಸಿದ್ಧಪಡಿಸುತ್ತಿದ್ದೇನೆ ಅದಕ್ಕಾಗಿ ಇಷ್ಟು ವೇಳೆ ಆಯಿತು ಪ್ರಿಯ ಪ್ರಿಯೆ ಸಭಿಕರನ್ನು ಸಂತೋಷಪಡಿಸಲು ಯಾವುದನ್ನೋ ಒಂದು ಮಧುರವಾದ ಗಾನವನ್ನು ಹಾಡು ಪ್ರಿಯೆ ಪ್ರಿಯ ಯಾವ ಋತುವನ್ನು ಕುರಿತು ಗಾನವನ್ನು ಆಡಲಿ ಪ್ರಿಯೆ ಋತುವಿಗೆಲ್ಲ ಶ್ರೇಷ್ಠವಾದ ವಸಂತ ಋತುವನ್ನು ಕುರಿತು ಗಾನವನ್ನು ಹಾಡು ಪ್ರಿಯೆ ತಮ್ಮ ಇಷ್ಟದಂತೆ ಆಗಲಿ ವಸಂತ ಮಾಸದಿ ಹೊಸ ರಾಗ ಮನದಲ್ಲಿ ಸಂಗಾಳಿಯಲ್ಲಿ ಸಂತೋಷ ತುಂಬಿ ಸಂತೋಷ ಪಡೆದಿ ಬಾಳಾಡಿ ವಸಂತ ಮಾಸದಿ ಹೊಸ ಗಾನವು ಗೋಗಿಲೆ ಮೊದಲಿಗೆ ಹಾಡಲಿ ಗಾನವು ಗೋಗಿಲೆ ಮೊದಲಿಗೆ ಹಾಡಲಿ ತನಾಸಿರಲಿ ಸೇರಿ ಬಂದಾಗಲಿ ವಸಂತ ಮಾಸದಿ ಹೊಸ ರಾಗಮನದ ಸಂತೋಷ ಸಂತೋಷ ಪಡೆದಿ ಬಾಳಾಡಿ ವಸಂತ ಮಾಸದಿ ಹೊಸ ಮಾಸದಿ ಹೊಸ ವಸಂತ ಮಾಸದಿ ಹೊಸ ಪ್ರಿಯ ನಿನ್ನ ಇಷ್ಟದತ್ತಿ ಗಾನವನ್ನು ಆಡಿದಾಯ್ತು ಮತ್ತಪ್ಪಣೆ ಪ್ರಿಯೆ ಸಭಿಕರರು ನಿನ್ನ ಗಾನದಿಂದ ಎಲ್ಲರೂ ಸಂತೋಷಪಟ್ಟರು ಆಹಾ ಸಭಿಕರನ್ನು ಮತ್ತೊಂದು ಸಂತೋಷಪಟ್ಟು ಇನ್ನೊಂದು ಮಧುರವಾದ ಗಾನವನ್ನು ಹಾಡು ಪ್ರಿಯೆ ಹಾಗೆ ಆಗಲಿ ಪ್ರಿಯ ಮನವು ತುಂಬಿಯಾಡಿದೆ ಮೌನವಾಗಿ ಸಾಗಿದೆ ನವ ವಸಂತ ರಾಗಗಳು ಬಳಿಗೆ ಬೇಗ ಬಾರಮಣಿ ಮನವು ತುಂಬಿಯಾಡಿದೆ ಮೌನವಾಗಿ ಸಾಗಿದೆ ನವ ವಸಂತ ರಾಗಗಳು
ಸ್ವಾಗತ ಬಯಸಿ ಕೋಗಿಲೆಗಳು ಕೂಗಿವೆ. ನನಗೂ ನಿನಗೂ ಸ್ವಾಗತ ಬಯಸಿ ಕೋಗಿಲೆಗಳು ಕೂಗಿವೆ. ಭ್ರಮರಗಳೇ ದುಮ್ ದುಮ್ ನವಿಲು ನಾಟ್ಯವಾಡಿವೆ. ಭ್ರಮರಗಳೇ ದುಮ್ ದುಮ್ ನವಿಲು ನಾಟ್ಯವಾಡಿವೆ. ಮನವು ದುಂಬಿಯಾಗಿವೆ, ಮೌನವಾಗಿ ಸಾಗಿವೆ. ನವ ವಸಂತ ರಾಗಗಳು ಬಳಿಗೆ ಬೇಗ ಬಾರಮಣಿ. ಮನವು ದುಂಬಿಯಾಗಿವೆ, ಮೌನವಾಗಿ ಸಾಗಿವೆ. ನನ್ನ ನಿನ್ನ ಪ್ರೇಮದ ಮಿಲನ ಸಂತೋಷದ ಸಾಧನ. ನನ್ನ ನಿನ್ನ ಪ್ರೇಮದ ಮಿಲನ ಸಂತೋಷದ ಸಾಧನ. ಯುಗ ಯುಗಗಳ ಉರುಳಿ ಹೋದರು ನಿನ್ನ ಬಿಟ್ಟು ಸೆಳೆಯಿರನೆ. ಯುಗ ಯುಗಗಳ ಉರುಳಿ ಹೋದರು ನಿನ್ನ ಬಿಟ್ಟು ಸೆಳೆಯಿರನೆ. ಮನವು ದುಂಬಿಯಾಗಿವೆ, ಮೌನವಾಗಿ ಸಾಗಿವೆ. ನವ ವಸಂತ ರಾಗಗಳು ಬಳಿಗೆ ಬೇಗ ಬಾರಮಣಿ. ಮನವು ದುಂಬಿಯಾಗಿವೆ, ಮೌನವಾಗಿ ಸಾಗಿವೆ. ನನಗೂ ನಿನಗೂ ಸ್ವಾಗತ ಬಯಸಿ ಕೋಗಿಲೆಗಳು ಕೂಗಿವೆ. ನನಗೂ ನಿನಗೂ ಸ್ವಾಗತ ಬಯಸಿ ಕೋಗಿಲೆಗಳು ಕೂಗಿವೆ. ಯುಗ ಯುಗಗಳೇ ಉರುಳಿ ಹೋದರು ನನ್ನಿಂದ ಕರೆದಿರಲಾರೆ. ಯುಗ ಯುಗಗಳೇ ಉರುಳಿ ಹೋದರು ನಿನ್ನ ಬಿಟ್ಟು ಕರೆದಿರಲಾರೆ. ಮನವು ಮಧುರವಾಗಿ ನವವಸಂತರಾಗದಳು ಬಳಿಗೆ ಬೇಗ ಬಾರಮ್ಮ. ಪ್ರಿಯ, ತಮ್ಮ ಇಷ್ಟದಂತೆ ಗಾನವನ್ನು ಆಡಿದಾಯ್ತು, ಮತ್ತೇನಪ್ಪಣೆ? ಪ್ರಿಯೆ, ಸಭಿಕರನ್ನು ಸಂತೋಷಪಟ್ಟು ಮತ್ತೊಂದು ಗಾನವನ್ನು ಆಡುತ್ತೆ. ಹಾ ಹಾ ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಅತಿ ಮಧುರ ಮಧುರ ಅನುರಾಗ, ಸಮರಸದ ವೈಭೋಗ, ಸಮರಸದ ವೈಭೋಗ, ಸಂಗ ಸಮಾಗಮರಾಗ, ಸಮರಸದ
ನಮ್ಮ ಗಾನದಿಂದ ಎಲ್ಲರೂ ಸಂತೋಷಪಟ್ಟರು. ವೇಳೆ ಆಯಿತು, ನಾವು ಶ್ರೀಯರನ್ನು ಧ್ಯಾನಿಸುತ್ತಾ ಹೋಗುವುದೇ ನಮ್ಮ ಕರ್ತವ್ಯ. ತಮ್ಮಷ್ಟನ್ನು ಧ್ಯಾನ ಪ್ರೇಮದ ಪೂಜೆ. ನಾವಿನ್ನು ಹೊರಡೋಣವೇ ಪ್ರಿಯ? ಆಗಬಹುದು. ಗಾಯಿಯೇ ಗಣಪತಿ ಜಗವಂದನೆ, ಶಂಕರ ಶುಭವಾಣಿ ವಂದನೆ, ಶಂಕರ ಶುಭವಾಣಿ ವಂದನೆ, ಗಾಯಿಯೇ ಗಣಪತಿ ಜಗವಂದನೆ. ಚರಣ ಗಜವದನ ವಿನಾಯಕ, ಸಿದ್ಧಿ ಚರಣ ಗಜವದನ ವಿನಾಯಕ, ಮುದ್ದನದ ವಿನದನ ಜ್ಯೋತಿ, ಕೃಪಾ ಸಿಂಧುಧರ ಶುಭದಾಯಕ, ಗಾಯಿಯೇ ಗಣಪತಿ ಜಗವಂದನೆ. ಓಂ ನಮೋ ಗಣಾಧಿಪತಯೇ ನಮಃ. ಓಂ ನಮೋ ಗಣಾಧಿಪತಯೇ ನಮಃ. ಓಂ ನಮೋ ಗಣಾಧಿಪತಯೇ ನಮಃ. ವೇದವ್ಯಾಸ ಮಹರ್ಷಿಗಳೇ,
ನನ್ನನ್ನು ಧ್ಯಾನಿಸಿದ ಕಾರಣವೇನು? ವಿದ್ಯಾ ಗಣಪತಿ ನಮೋ ನಮಃ. ದೇವನೇ, ಈಗ ಚತುರ್ಮುಖ ಬ್ರಹ್ಮನು ಹೇಳಿದ ರೀತಿ ನಮ್ಮ ಮಾತಿನಂತೆ ಈ ಮಹಾಭಾರತ ಎಂಬ ಮಹಾಕಾವ್ಯವನ್ನು ಗ್ರಂಥ ರೂಪದಲ್ಲಿ ತರಲು ಯೋಚಿಸಿದ್ದೇನೆ ದೇವ. ತಥಾಸ್ತು ಮುನಿವರ್ಯ. ಆದರೆ ಒಂದು ಕರಾರಿನ ಮೇಲೆ ಒಪ್ಪುತ್ತೇನೆ. ನೀನು ನನ್ನ ಲೇಖನಿಗೆ ಬಿಡುವು ಕೊಡದಂತೆ ವಚನ ಹೇಳುತ್ತಲೇ ಇರಬೇಕು. ಮಹಾಗಣಪತಿಯೇ, ಈ ಮಹಾಭಾರತ ಕಥೆಯಲ್ಲಿ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಮೋಕ್ಷಶಾಸ್ತ್ರ ಇರುವುದರಿಂದ ತಮ್ಮ ಮಾತಿನಂತೆ ನಡೆಸುವೆವು ದೇವ. ಮಹರ್ಷಿಗಳೇ, ಆರಂಭಿಸಿ. ವಿದ್ಯಾಗಣಪತಿ, ಪಾಂಡವರು ಕೌರವರು ಪ್ರಾಪ್ತ ವಯಸ್ಕರಾಗಿರುವರು. ಅದು ಅಲ್ಲಿ ನೋಡು, ಗರಡಿಯ ಮನೆಯಲ್ಲಿ ಎಲ್ಲರೂ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವರು. ನಾರಾಯಣ 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 ಕಾಣಿರ ಕಮಲ ಕಾಂತನ ಅದು ಕಾಣಿರ ಭಕ್ತ ಪರಿಪಾಲನ ಇದು ಕಾಣಿರ ಶಂಕು ಚಕ್ರ ಗದಾಧಾರನ ಕೃಷ್ಣ ನಾರಾಯಣ 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 ಹರಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಹರಿ ನಾರಾಯಣ. ಅಖಿಲಾವನ ನಿನ್ನ ದಿವ್ಯ ಸ್ವರೂಪವೇ ಅಖಿಲಾವನ ನಿನ್ನ ದಿವ್ಯ ಸ್ವರೂಪವೇ ಇಳೆಯಲು ನಿನ್ನ ಮಹಿಮೆ ಅರಿತವರಾರಯ್ಯ ಹರಿಯೇನೈ ವರಾರಯ್ಯ ಹೇ ಲಕ್ಷ್ಮೀಶ ಎಲ್ಲಿ ನೋಡಿದರು ಹೇ ಲಕ್ಷ್ಮೀಶ ಎಲ್ಲಿ ನೋಡಿದರು ನಿನ್ನಯ ಮಹಿಮೆಯು ತುಂಬಿಯುವುದಯ್ಯ ನಿನ್ನಯ ಮಹಿಮೆಯು ತುಂಬಿಯುವುದಯ್ಯ ನಾರಾಯಣ ಹರಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಹರಿ ನಾರಾಯಣ. ನಾರಾಯಣ ನಾರಾಯಣ ನಾರಾಯಣ. ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದರೆಂದು ಕೌರವರ ಭ್ರಮೆಯಾಗಿದೆ. ಆದರೆ ಪರಮಾತ್ಮನ ಕೃಪೆಯಿಂದ ಎಲ್ಲರೂ ಕ್ಷೇಮವಾಗಿಯೇ ಇರುವರು. ನಾರಾಯಣ ನಾರಾಯಣ. ನಾಳೆ ದ್ರುಪದರಾಯನು ಸ್ವಯಂವರವನ್ನು ಏರ್ಪಡಿಸಿರುವನು. ಅದರಲ್ಲಿ ಪಾಂಡವರಿಗೆ ಜಯವಾಗುವುದು ಎಂದು ನನಗೆ ಕಾಣುತ್ತದೆ. ಆದ್ದರಿಂದ ಪಾಂಡವರು ಅಲ್ಲಿಗೆ ಬ್ರಾಹ್ಮಣರ ವೇಷದಲ್ಲಿ ಹೋಗುವರು. ಗರ್ವಿಷ್ಠನಾದ ಕೌರವೇಶ್ವರನು ಸ್ವಯಂವರಕ್ಕೆ ಹೋಗಿ ನಾನೇ ವೀರನೆಂದು ಮೆರೆಯುವನು. ನಾರಾಯಣ ನಾರಾಯಣ. ಆದ್ದರಿಂದ ನಾಳೆ ನಡೆಯುವ ಸ್ವಯಂವರಕ್ಕೆ ಹೋಗಿ ಅಲ್ಲಿ ಏನು ನಡೆಯುವುದೋ ಅದನ್ನು ನೋಡಿ ಸಂತೋಷ ಪಡುವೆನು. ನಾರಾಯಣ ನಾರಾಯಣ. ಲೋಕೈಕ ವೀರರಾದ ಪಾಂಡವರು ಪಾಂಚಾಲಿಯನ್ನು ಮದುವೆ ಮಾಡಿಕೊಂಡು ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರವನ್ನು ನಡೆಸುತ್ತಾ ಸಂತೋಷವಾಗಿರುವರು. ಆದರೆ ಇತ್ತ ದುರ್ಯೋಧನ ಸ್ನೇಹಿತರಾದ ಶಿಶುಪಾಲಾದಿ ದಾನವರು ಲೋಕಕ್ಕೆ ಕಂಟಕರಾಗಿ ಪ್ರಜೆಗಳನ್ನು ಹಿಂಸಿಸುತ್ತಿರುವರು.
ಇವರ ಸೊಕ್ಕನ್ನು ಅಡಗಿಸಬೇಕಾದರೆ ಸರ್ವಲೋಕ ಚೈತನ್ಯನಾದ ಶ್ರೀಕೃಷ್ಣ ಪರಮಾತ್ಮನೇ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ನಾರಾಯಣ ನಾರಾಯಣ. ಆದ್ದರಿಂದ ನಾನು ಈ ಕೂಡಲೇ ಪಾಂಡವರ ಬಳಿಗೆ ಹೋಗಿ ರಾಜಸ್ಯಾಗವನ್ನು ಆಚರಿಸುವಂತೆ ಪ್ರೇರೇಪಿಸುವೆನು. ಹೇ ಕಮಲಾಕ್ಷ, ನಾರಾಯಣ, ಎಲ್ಲ ನಿನ್ನ ಲೀಲಾ ನಾಟಕವಲ್ಲವೇ? ನಾರಾಯಣ ನಾರಾಯಣ. ಕಮಲಾಕ್ಷನ ನಿನ್ನ ಕಪಟ ನಾಟಕವೇ ಜಗವೊಂದು ಗಣ ನಾಟಕರಂಗ, ಜಗದ ಜನರೆಲ್ಲ ಪಾತ್ರಧಾರಿಗಳು. ಯಾರನ್ನು ನಗಿಸುವೆಯೋ, ಯಾರನ್ನು ನೀ ಅಳಿಸುವೆಯೋ, ನಾಡಿಸಿದಂತೆ ಆಡುವೆನು ನಾ. ನಾರಾಯಣ ನಾರಾಯಣ. ಹೇ ಪರಮಾತ್ಮ, ಎಲ್ಲ ನಿನ್ನ ಲೀಲಾ ನಾಟಕವಲ್ಲವೇ? ನಡೆಯಲಿ ನಿನ್ನ ಗಣ ನಾಟಕ, ನಡೆಯಲಿ ನಿನ್ನ ಗಣ ನಾಟಕ. ಅರಿತವರಾರು ಅರಿಯದವರಂತೆ, ಅರಿತವರಾರು ಅರಿಯದವರಂತೆ ನಟಿಸಿದೆಯ ತಂದೆ, ನಟಿಸಿದೆಯ ತಂದೆ.
ಭೀಮಾರ್ಜುನರೇ, ನಕುಲ ಸಹದೇವರುಗಳೇ, ತಮ್ಮಗಳ ಪ್ರೀತಿ, ವಿಶ್ವಾಸ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಮ್ಮ ರಾಜ್ಯಭರದಲ್ಲಿ ಸಕಲ ಕಾರ್ಯಕಲಾಪಗಳು ನನಗೆ ಕೀರ್ತಿಯನ್ನುಜ್ಜಿಸಿ ರಾಮರಾಜ್ಯವಾಗಿರುವುದು ಇಂದು ಬಹಳ ಸಂತೋಷವಾಗಿದೆ. ಸಹೋದರೇ, ಇಂದೇಕೋ ಅದ್ಭುತವಾದ ಪರಾಕ್ರಮಗಳು ಎಲ್ಲಿಂದಲೂ ಕೇಳಿ ಬರುತ್ತಿದೆ. ಇಂದು ಬಹಳ ಸಂತೋಷವಾಗಿರುವುದು. ಪೂಜ್ಯರಾದ ನಾರದರು ಬರುತ್ತಿರುವರು. ಏನು? ನಾರದ ಮಹರ್ಷಿಗಳೇ, ಬಹಳ ಸಂತೋಷ. ಬರಲಿ. ನಾರಾಯಣ 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 ಓ ಅಂಬರದಾತನೇ ಪರಮ ಪುನೀತನೇ ಪದಗುರು ದೇವದಯ ತೋರೋ ಹರಿ ಶಾಂತಿಯನ್ನು ನೀಡು ದೇವದಯ ತೋರೋ ಹರಿ ಶಾಂತಿಯನ್ನು ನೀಡು ದೇವದಯ ತೋರೋ ದೇವದಯ ತೋರೋ ದೇವದಯ ತೋರೋ
ಈ ಪರಿವಾರ ಸಮೇತನಾದ ಧರ್ಮರಾಯನ ಅನಂತನ ವಂದನೆಗಳು. ಧರ್ಮನಂದನ, ಭೀಮಾರ್ಜುನ, ನಕುಲ ಸಹದೇವರುಗಳೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜರೆ, ಅನುಗ್ರಹಿಸ್ತಾನದನು. ಮತ್ತೇನಾದರೂ ವಿಶೇಷವಿದ್ದರೆ ಅಪ್ಪಣೆಯಾಗಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಧರ್ಮನಂದನ, ನಿಮ್ಮ ಇಂದ್ರ, ಯಮ, ವರುಣ, ಕುಬೇರ ಮುಂತಾದ ದಿಕ್ಪಾಲಕರುಗಳ ಸಭೆಗಳನ್ನು ನೋಡಿದ್ದೇನೆ ಮತ್ತು ಬ್ರಹ್ಮನ ಸಭೆಯಲ್ಲಿಯೂ ಬಹು ಕಾಲ ಕಳೆದಿದ್ದೇನೆ. ಆದರೆ ಈಗ ನಿನ್ನ ಈ ಸಭೆಯನ್ನು ನೋಡುತ್ತಿದ್ದರೆ ಆ ಸಕಲ ಸಭೆಗಳಿಗಿಂತಲೂ ಮನೋಹರವಾಗಿದೆ ಧರ್ಮಪುತ್ರ. ಪೂಜರೆ, ಇದು ಅಭಿಮಾನ ವಿಶೇಷದಿಂದ ತಾವು ಅಪ್ಪಣೆ ಕೊಡಿಸುವ ಮಾತಾಗಿದೆ. ದಯಮಾಡಿ ತಾವು ಇಲ್ಲಿಗೆ ಬಂದ ಸಮಾಚಾರವನ್ನು ತಿಳಿಸಿ ನನ್ನನ್ನು ಧನ್ಯನಾಗಿ ಮಾಡಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ನಾರಾಯಣ ನಾರಾಯಣ. ಧರ್ಮನಂದನ, ನಿಮ್ಮ ತಂದೆಯವರಾದ ಪಾಂಡುರಾಯರು ಯಮನ ಲೋಕದಲ್ಲಿರುವರು. ಏನು, ನಮ್ಮ ತಂದೆಯವರು ಯಮನ ಸಭೆಯಲ್ಲಿರುವರೆ? ಕಾರಣವೇನು? ಹೌದು ಪಾಂಡುಪುತ್ರ. ಏನು ಪೂಜ್ಯರೇ, ನಮ್ಮ ತಂದೆಯವರು ಯಮಲೋಕದಲ್ಲಿರುವ ಕಾರಣವೇನು ಪೂಜ್ಯರೇ? ಧರ್ಮನಂದನ, ಪೂಜ್ಯರೇ, ನಮ್ಮ ತಂದೆ ಯಮಲೋಕದಲ್ಲಿ ಇರುವರು, ಕಾರಣವೇನು? ಹೌದು ಧರ್ಮನಂದನ. ನಾರಾಯಣ ರಾಜರುಗಳೆಲ್ಲ ಪರಿಪರ್ಯಾಯ ಅಮರರಾಗಿ ನಿನ್ನಿಂದ ದೈವವೇ ವರವೇ ನಿಮ್ಮ ಜನಕರು ಆಲಿಸಿದ. ನಾರಾಯಣ ನಾರಾಯಣ. ಧರ್ಮನಂದನ, ಹರಿಶ್ಚಂದ್ರನು ರಾಜಸಯಾಗ ಮತ್ತು ಮುಂತಾದ ಯಾಗಗಳನ್ನು ಮಾಡುತ್ತಿದ್ದನಾದವರಿಂದ ಅವನಿಗೆ ಇಂದ್ರಲೋಕದಲ್ಲಿ ಉತ್ತಮ ಸ್ಥಾನ ದೊರಕಿತು. ಈಗ ನೀವು ರಾಜಸಯಾಗವನ್ನು ಆಚರಿಸುವುದರಿಂದ ನಿಮ್ಮ ತಂದೆಯವರಾದ ಪಾಂಡುರಾಯರಿಗೆ ಇಂದ್ರಲೋಕ ಪ್ರಾಪ್ತಿಯಾಗುವುದು ಎಂದು ನಿಮ್ಮ ತಂದೆಯವರು ಆದ ಪಾಂಡುರಾಯರು ಹೇಳಿ ಕಳಿಸಿರುವುದನ್ನು ಪೂಜ್ಯರೇ, ನಾವು 5 ಮಂದಿ ಸಹೋದರರಿದ್ದು ಅಗ್ರಜ ನಮ್ಮ ತಂದೆಯವರಿಗೆ ಇಂದ್ರ ಪ್ರಾಪ್ತಿಯಾಗಲಿಲ್ಲವೆಂದರೆ ನಾವು ಕೂಡಲೇ ರೋಜ ಸುಯೋಗವನ್ನು ಮಾಡಬೇಕು. ನಾರಾಯಣ ನಾರಾಯಣ. ಇನ್ನು ಆ ಕೃಷ್ಣ ಪರಮಾತ್ಮನನ್ನು ಕರೆಯಿಸಿ ರಾಜಸಯಾಗಕ್ಕೆ ಪ್ರಯತ್ನಿಸಿ. ಇರ್ಲಿ ಬಿಡು. ಯಾರಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಬರಮಾಡಿಕೊಳ್ಳಿ. ಪುರುಷೋತ್ತಮ, ಹೀಗೆ ದಯಮಾಡಿಸು ದೇವ. ಕರೆಸಿದ ಪರಿಯ ಬೇಳು ಕರೆಸಿದ ಪರಿಯ ಬೇಳು ಆದರದಿಂದಲೀ ಧರ್ಮದ ಆದರದಿಂದಲೀ ಧರ್ಮದ ಏನಿದು ಗುಣವು ನೀ ಮಾತು ನನಗೆ ಏನಿದು ಗುಣವು ನೀ ಮಾತು ನನಗೆ ಈ ಪರಿಯೋಗಿಗೆ ವಿಚಾರವೇ ಆದರದಿಂದಲೀ ಬೇಡ
ಪಾಂಡುಪುತ್ರರೇ ಕ್ಷೇಮವೇ? ಓಹೋ, ನಾರದ ಮುನಿಗಳು ಬಂದಂತೆ ಪರಮಾತ್ಮ ಪರಮ ನಾವು ವಂದಿಸುವೆವು. ದಯಮಾಡಿ ಈ ಪೀಠವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಅಣ್ಣ, ಈ ಪೀಠವನ್ನು ಅಲಂಕರಿಸಿ. ಕೃಷ್ಣ ನಾವು ನಿನ್ನನ್ನೇ ನಂಬಿರುವೆನು ಲೋಕೇಶ. ಪರಮಾತ್ಮ,
ನಮ್ಮ ಜನಕನಿಗೆ ಇಂದ್ರಲೋಕದಲ್ಲಿ ಪ್ರಾಪ್ತಿ ಸಿಗಲು ಎಂದು ತಿಳಿದು ನಾನು ನಿಮ್ಮಲ್ಲಿ ಕರೆಸಿದ್ದೇನೆ. ರಾಜಸೂಯಗವನ್ನು ಮಾಡಿದರೆ ಪಾಂಡು ರಾಜನಾದ ನಮ್ಮ ತಂದೆಗೆ ಇಂದ್ರಲೋಕದಲ್ಲಿ ಪ್ರಾಪ್ತಿ ಸಿಗುವುದೆಂದು ಪೂಜ್ಯರಾದ ನಾರದರು ತಿಳಿಸಿದರು. ದಯಮಾಡಿ ತಮ್ಮ ಚರಣ ಅನುಗ್ರಹದಿಂದ ರಾಜಸೂಯಗವನ್ನು ಮಾಡಿಸಿ ನಮ್ಮ ತಂದೆಯನ್ನು ಇಂದ್ರಲೋಕಕ್ಕೆ ಸೇರಿಸು ಪರಮಾತ್ಮ. ಧರ್ಮನಂದನ, ಲೋಕದಲ್ಲಿರುವ ರಾಜರುಗಳನ್ನೆಲ್ಲ ಜಯಿಸಿ ನಾನೇ ಧೀರನೆಂದು ಮೆರೆತಿರುವನು ಈ ಯಾಗಕ್ಕೆ ಅಧಿಕಾರಿಯಾಗಿರುವನು. ಯಾರೆಂದರೆ ಬೃಹದತ್ತನ ಮಗನಾದ ಜರಾಸಂಧನೊಬ್ಬನು ಶಿಶುಪಾಲ ದಂತವಕ್ರರ ಸಹಾಯದಿಂದ ನಾನೇ ಧೀರನೆಂದು ಮೆರೆತಿರುವನು. ಆತನನ್ನು ಸಂಹರಿಸುವುದು ಸ್ವಲ್ಪ ಕಷ್ಟವಾಗಬಹುದು. ಪರಮಾತ್ಮ, ಅವನ ಹಾವಳಿಯಿಂದಾಗಿ ಧರ್ಮವು ನಿರ್ಮೂಲನೆಯಾಗುತ್ತಿರುವುದು. ನೀನು ಮನಸ್ಸು ಮಾಡದೇ ಇದ್ದರೆ ಈ ಲೋಕವು ಉಳಿಯುವುದಿಲ್ಲ ಪರಮಾತ್ಮ. ರಾಜಸಿಯಾಗದ ನೆಪದಿಂದಾದರೂ ಆ ಜರಾಸಂಧನನ್ನು ಅಡಗಿಸಿ ಈ ಲೋಕವನ್ನು ಉದ್ಧರಿಸು ಪರಮಾತ್ಮ, ಲೋಕವನ್ನು ಉದ್ಧರಿಸು. ಪೂಜ್ಯರೇ, ನಾನು ಅವನಿಂದ 18 ಬಾರಿ ಪರಾಜಿತನಾಗಿರುವನು. ಅವನು ನನ್ನಿಂದ ಪರಾಜಿತನಾಗುವುದಿಲ್ಲ. ನಾರಾಯಣ ನಾರಾಯಣ. ಪರಮಾತ್ಮ, ನಿನ್ನ ಲೀಲೆಯನ್ನು ಬಲ್ಲವರು ಯಾರು? ಇದೇನೋ ಸಾಹಸದ ಕಾರ್ಯವೇ ಸರಿ. ಆ ಜರಾಸಂಧನಿಗೆ ಯಾವ ಆಯುಧಗಳಿಂದಲೂ ಸಾವಿಲ್ಲವೆಂದು ಮಹೇಶ್ವರನು ವರವನ್ನು ಕೊಟ್ಟಿರುವನು. ನನ್ನ ಚಕ್ರವು ಅವನಲ್ಲಿ ನಿಷ್ಪ್ರಯೋಜನವಾಯಿತು. ಆ ನೀಚನನ್ನು ನಮ್ಮ ಭೀಮಸೇನನ ಬಾಹುಪಟ ಅವನ ಜೀವವು ಉಳಿಯಲಾರದು. ಆದ್ದರಿಂದ ಭೀಮಾರ್ಜುನರನ್ನು ನಮ್ಮನಡಿ ಕಳಿಸಿಕೊಡು. ಆ ನೀಚನನ್ನು ಸಂಹರಿಸಿ ರಾಜಸಯಾಗಕ್ಕೆ ಅನುಕೂಲವಾಗುವಂತೆ ಮಾಡುವೆನು. ಭೀಮಾರ್ಜುನರು ನನಗೆ 2 ಕಣ್ಣುಗಳಿದ್ದಾಗಿ, ನೀವು ನನ್ನ ಹೃದಯವು. ಆದ್ದರಿಂದ ಸಾಮ್ರಾಜ್ಯದ ಪದವಿಗಾಗಿ ಆ ಜರಾಸಂಧೆ ನಮ್ಮರ ಮೃತ್ಯುವಿನ ಬಳಿಗೆ ಕಳಿಸಲೇ ಸಾಧ್ಯವಿಲ್ಲ. ಲೋಕದ ಜನರು ನೋಡಿ ನನ್ನನ್ನು ನಕ್ಕರಿಸರಿ. ನಾರದ ಮುನಿಗಳು ಆಡಿಕೊಂಡರೆ ಆಡಿಕೊಳ್ಳಿ. ಇದರಿಂದ ನಮ್ಮ ತಂದೆಗೆ ಆಗ್ರಹ ಉಂಟಾದರೂ ಸರಿ, ರಾಜಸೂಯಾಗವು ಬೇಡವೇ ಬೇಡ. ಇದರಿಂದ ನಾನು ಸನ್ಯಾಸಿಯಾದರೂ ಸರಿ. ಅಣ್ಣ, ಈ 3 ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಕೊಂಡಿರುವ ಮಹಾಮಹಿಮ ನೀನು. ಹೇಗಾದರೂ ಮಾಡಿ ಆ ರಕ್ಕಸರನ್ನು ನಿರ್ಮೂಲನೆ ಮಾಡಿ ನಮ್ಮ ಮಾವನವರಾದ ಯಾಗ ಕಾರ್ಯವನ್ನು ಮಾಡಿಸಿ ಅವರಿಗೆ ಸದ್ಗತಿಯನ್ನು ಉಂಟು ಮಾಡಬೇಕೆಂದು ನಾನು ನಿಮ್ಮಲ್ಲಿ ವಿನಯವಾಗಿ ಸಂತತಿ ಸುವಿಗೆ ಸೋದರಿ ಚಿಂತೆಯಂತಿಹುದೇ ಸಂತೈ ಕರುಣಾರಿಯೇ. ಸಂತತಿ ಸುವಿಗೆ ಸೋದರಿ ಚಿಂತೆಯಂತಿಹುದೇ ಸಂತೈ ಕರುಣಾರಿಯೇ. ಸಂತತಿ ಸುವಿಗೆ ಸೋದರಿ ಚಿಂತೆಯಂತಿಹುದೇ. ಪರಮಾತ್ಮ, ದೇವನ ಬಲವೋ ಧರ್ಮದ ಗೆಲುವೋ. ದೇವನ ಬಲವೋ ಧರ್ಮದ ಗೆಲುವೋ. ಭಾವನೆ ಬೇರೆ ಭಾವಿಸು ಬಿಡು ಬಿಡು. ಭಾವನೆ ಬೇರೆ ಭಾವಿಸು ಬಿಡು. ಸಂತತಿ ಸುವಿಗೆ ಸೋದರಿ ಸಂತೈಸಲು ನಾರಿಯೇ. ಸಂತತಿ ಸುವಿಗೆ ಸೋದರಿ ತಾನಿರಲು ನಿನಗೆ ಭಯವೆಲ್ಲಿರುವುದು. ತಾನಿರಲು ನಿನಗೆ ಭಯವೆಲ್ಲಿರುವುದು. ಮಗದನ ತೀರವ ಧರಣಿಗೆ ಊರುಲಿ. ಮಗದನ ತೀರವ ಧರಣಿಗೆ ಊರಿಳಿ. ಸಂತತಿ ಸುವಿಗೆ ಸೋದರಿ ಚಿಂತೆಯಂತಿಹುದೇ ಸಂತೈಸಲು ನಾರಿಯೇ. ಸಂತತಿ ಸುವಿಗೆ ಸೋದರಿ ಸೋದರಿ ಸಹೋದರಿ.
ನೋಡಿ, ಅಣ್ಣ, ಧರ್ಮರಾಜನ ಆಜ್ಞೆಯನ್ನು ನಾನೆಂದೂ ಮೀರಿದವನಲ್ಲ. ತಂಗಿ, ಪ್ರಭು, ನಿನ್ನ ಮಾವನಾದ ಪಾಂಡು ಚಕ್ರವರ್ತಿಗೆ ಸ್ವರ್ಗ ಪ್ರಾಪ್ತಿಯಾಗಲೇಬೇಕು. ನೀನು ನಿಶ್ಚಿಂತೆಯಾಗಿರು. ಭೀಮಾರ್ಜುನರೇ, ಅಗ್ರಜನ ಆಶೀರ್ವಾದವನ್ನು ಪಡೆದು ಪರಮಾತ್ಮ ದೇವ ಅಣ್ಣ ನಮ್ಮನ್ನು ಆಶೀರ್ವಾದ ಮಾಡಿ ಸಲ್ಲಿಸಿ. ಸಹೋದರರೇ, ನಿಮಗೆ ಜಯವಾಗಲಿ. ಹೋಗಿ ಬನ್ನಿ. ಪರಮಾತ್ಮ, ಶಯನ ಶ್ರೀರಾಮಣ ಶಶದರ್ಪ ಶಯನ ಅಗ್ನಿ ಯಮ ಅಷ್ಟದಿಕ್ಪಾಲಕರೇ, ಸೂರ ಸಮೂಹ ಭಾಗ್ಯದೆ ಸೂರ ಸಮೂಹ ಭಾಗ್ಯದೆ ಸಮಾನರಾರೋ ಸಮಾನರಾರೋ ಸುರ ಸಮೂಹ ಭಾಗ್ಯದೆ ದಾನವರನು ದುರದಿ ವಧಿಸಿ ದಾನವಾರಿಯ ಅರಿಯ ಕರುಣದೆ ದಾನವರನು ದೂರದಿ ವಧಿಸಿ ದಾನವಾರಿಯ ಅರಿಯ ಕರುಣದೆ ಸಾನುರಾಗದಿ ಸಾರ ಸೌಖ್ಯದೆ ಸಾನುರಾಗದಿ ಸಾರ ಸೌಖ್ಯದೆ ತರಾಗದಲ್ಲಿ ವಿರೋಧಿಗಳ ವಧಿಸುತ್ತ ಮೆರೆವನು ಜಗದಲ್ಲಿ ತರಾಗದಲ್ಲಿ ವಿರೋಧಿಗಳ ವಧಿಸುತ್ತ ಮೆರೆವನು ಜಗದಲ್ಲಿ ಸುರ ಸಮೂಹ ಭಾಗ್ಯದೆ ಮೆರವರನ್ನ ಸಮಾನರಾರೋ ಪರಮ ಸಂತೋಷವನಾಂತು ಮೆರೆವೆ ಸುರ ಸಮೂಹ ಭಾಗ್ಯದೆ
ಪರಮ ಪುರುಷ ವಾಸುದೇವನ ಪರಮ ಕರುಣೆಯಿಂದಲೀಗ ಪರಮ ಪುರುಷ ವಾಸುದೇವನ ಪರಮ ಕರುಣೆಯಿಂದಲೀಗ ನಿರುತ ಶೂರತನದಿ ಬೇಗ ನಿರುತ ಶೂರತನದಿ ಬೇಗ ತರಾಗದಲ್ಲಿ ವಿರೋಧಿಗಳ ವಧಿಸುತ್ತ ಮೆರೆಯುವ ಜಗದಲ್ಲಿ ತರಾಗದಲ್ಲಿ ವಿರೋಧಿಗಳ ವಧಿಸುತ್ತ ಮೆರೆಯುವ ಜಗದಲ್ಲಿ ಸಮೂಹ ಭಾಗ್ಯದೆ ಮೆರವರೆನ್ನ ಸಮಾನರಾರೋ ಪರಮ ಸಂತೋಷವನಾಂತು ಮೆರವೆ ಸುರ ಸಮೂಹ ಭಾಗ್ಯದೆ ಯಾರಲ್ಲಿ ನರ್ತಕರನ್ನು ಬರಮಾಡಿ ಅಲ್ಲ ಚೆಲುವಾದ ಹರವಿಂದ ನಗೆ ಬೀರಿದೆ ಚೆಲುವಾದ ಹರವಿಂದ ನಗೆ ಬೀರಿದೆ ರವಿ ತಂದ ಸಂತೋಷ ಮಿತಿ ಮೀರಿದೆ ಚೆಲುವಾದ ಹರವಿಂದ ನಗೆ ಬೀರಿದೆ ಮಧು ತುಂಬಿ ಹೂವೊಂದು ಬಾಯಂದಿದೆ ಮಧು ತುಂಬಿ ಹೂವೊಂದು ಬಾಯಂದಿದೆ ಅದ ಕಂಡು ಮರಿದುಂಬಿ ಅದ ಕಂಡು ಮರಿದುಂಬಿ ತಾನೆಂದಿದೆ ಚೆಲುವಾದ ಅರವಿಂದ ನಗೆ ಬೀರಿದೆ ರವಿ ತಂದ ಸಂತೋಷ ಮಿತಿ ಮೀರಿದೆ ಚೆಲುವಾದ ಅರವಿಂದ ನಗೆ ಬೀರಿದೆ ಮಧುಮಾಸ ಮಾಂದಳಿರ ಶುಭ ತೋರಣ ಶೃಂಗಾರ ರಸಕಾವ್ಯ ನವಚೇತನ ಮಧುಮಾಸ ಮಾಂದಳಿರ ಶುಭ ತೋರಣ ಶೃಂಗಾರ ರಸಕಾವ್ಯ ನವಚೇತನ ಅನುರಾಗ ಅನುಬಂಧ ಸುಖ ಸಾಧನ ಅನುರಾಗ ಅನುಬಂಧ ಸುಖ ಸಾಧನ ಚಿರನವ್ಯ ಚಿರನವ್ಯ ರಸಕಾವ್ಯ ಗಾನ ಹಾಡಿ ಪಾಡುವ ಚಿರನವ್ಯ ರಸಕಾವ್ಯ ಹಾಡಿ ಪಾಡಿ ಗಾನವ
ಚೆಲುವಾದ ಅರವಿಂದ ನಗೆ ಬೀರಿದೆ ರವಿ ತಂದ ಸಂತೋಷ ಮಿತಿ ಮೀರಿದೆ ಚೆಲುವಾದ ಅರವಿಂದ ನಗೆ ಬೀರಿದೆ ಮಮ್ಮ ಗಗ ಮಮ್ಮ ನಿನ್ನಿದ ನಿನ್ನೆ ಸಾಸದ ನಿ ಸಾ ಮಮ್ಮ ಗಗ ಮಮ್ಮ ನಿನ್ನಿದ ನಿನ್ ಸಾಸದ ನಿ ಸಾಸ ಮಮ್ಮ ಗಗ ಮ ನಿನ್ನಿದ ನಿ ಸಾಸದ ನಿ ಸಾ ಧನಿ ಸಗಾಸ ನಿಸ ನಿಧ ನಿಧ ಮಗಮ ಸಗಾಸ ನಿಸ ನಿಧ ನಿಧ ಮಗ ಗಮದ ನಿಸ ಗಮದ ನಿಸ ಗಮದ ನಿಸ ಚೆಲುವಾದ ಅರವಿಂದ ನಗೆ ಬೀರಿದೆ ರವಿ ತಂದ ಸಂತೋಷ ಮಿತಿ ಮೀರಿದೆ ಚೆಲುವಾದ ಅರವಿಂದ ನಗೆ ಬೀರಿದೆ ನಗೆ ಬೀರಿದೆ ನಗೆ ಬೀರಿದೆ ಬಹಳ ರಮ್ಯವಾದ ನರ್ತನ, ಶೃಂಗಾರ ರಸಭರಿತ ಗಾನ ಮಾಧುರ್ಯ, ಅತಿ ಆಶ್ಚರ್ಯಕರ ಭಾವೋನ್ಮಾದದಿಂದ ನರ್ತಿಸಿದ ನಿಮಗೆ ನಮ್ಮ ನಲ್ಮೆಯ ಕಾಣಿಕೆ. ಅಮರಾವತಿಯ ಮಧುರಾತಿ ಮಧುರ ರಸಭರಿತ ಕಲಾ ಸೌಂದರ್ಯವನ್ನು ಸವಿಯುತ್ತಾ ಗಂಧರ್ವ ಗಾನ ನಾಟ್ಯಗಳನ್ನು ನೋಡುತ್ತಾ ಆನಂದದಿಂದ ಮಗ್ನನಾಗಿ ದೇವಲೋಕದ ಕಾರ್ಯಭಾರವನ್ನೆಲ್ಲ ಮರೆತನಲ್ಲ. ಅಗ್ನಿಯೇ, ನಮ್ಮ ಲೋಕದ ದೇವತೆಗಳ ಕ್ಷೇಮ ಸಮಾಚಾರವನ್ನು ತಿಳಿಸುವೆನು. ಅಮರಾದಿಶ ಪರಿಹಾಲಿದಿಗೆ ಅಮರಾದಿಶ ಅಮರಾದಿಶ ಪರಿಹಾಲಿದಿಗೆ ಅಮರಾದಿಶ ಹೋಮ ಹೋಯಿಂದವೇ ಓಮಿಯಾದಯಾದಿ ಹೋಮ ಹೋಯಿಂದವೇ ಓಮಿಯಾದಯಾದಿ ಪ್ರೇಮಾದಿ ರಾಜಾರೋ ಸಿಂಧುಯನಿಗ ಪ್ರೇಮಾದಿ ರಾಜಾರೋ ಹಿರುದಿಯನಿಗ ಅಮರಾದಿಶ ಇವರಿಯಾಲಿತಿಗೆ ಅಮರಾದಿಶ 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 ಅಮರಾದಿಶ. ನಮ್ಮ ಸುರಲೋಕದಲ್ಲಿ ಸಕಲ ಪ್ರಜೆಗಳೆಲ್ಲರೂ ಭಗವದ್ಭಕ್ತಿಯುತರಾಗಿ ಯಜ್ಞ ಯಾಗಾದಿಗಳಲ್ಲಿ ಕಾರ್ಯನಿರತರಾಗಿರು. ಮತ್ತೇನಪ್ಪಣೆ? ದಂಡಧರನ ಶತ್ರುನಾಶದ ವಿಚಾರಗಳನ್ನು ತಿಳಿಸು. ಯಮ ಮಹೇಂದ್ರ ದೇವಲೋಕನೇ ಆಲಿಸುವುದೈ ಕಾರ್ಯಕಾರ್ಯವಿರುತ್ತದೆ ರಕ್ತ ಕನ್ನಡ ಕಿಂಪುರುಷರನ್ನು ಲೆಕ್ಕಿಸದೆ ಸುರಲೋಕದ ನಾಡು. ದೇವೇಂದ್ರ ರಕ್ತ ಕಿನ್ನರ ಕಿಂಪುರುಷರನ್ನು ಲೆಕ್ಕಿಸದೆ ಸುರಲೋಕದ ನಾಡು. ದೇವರಾಜನೇ ಆಲಿಸುವುದೈ ಕಾರ್ಯಕಾರ್ಯವಿರುತ್ತದೆ ಕಾರ್ಯಕಾರ್ಯವಿರುತ್ತದೆ ಕಾರ್ಯಕಾರ್ಯವಿರುತ್ತದೆ. ದೇವರಾಜನೇ ಹಾಲಿಪು
ಮಾಡುವುದೈ ಕಾರ್ಯ ಕಾರ್ಯವ ವಿವರಿಸುವೆ ಕಾರ್ಯ ಕಾರ್ಯವ ವಿವರಿಸುವೆ ಕಾರ್ಯ ಕಾರ್ಯವ ವಿವರಿಸುವೆ. ದೇವರಾಜ, ನಮ್ಮ ಯಮಲೋಕದಲ್ಲಿ ನರಲೋಕದಿಂದ ಬರುವ ಮನುಜರನ್ನು ಪಾಪ ಮಾಡಿದವರು ನರಕ ಕೇಳುತ್ತ ಪುಣ್ಯ ಮಾಡಿದವರನ್ನು ಉಚಿತ ಸ್ಥಾನದಲ್ಲಿ ಕುಳ್ಳರಿಸುವೆನು. ನಾರಾಯಣ ನಾರಾಯಣ ಜಗವಂತ ಪೂಜ್ಯರಿಗೆ ನಮಸ್ಕರಿಸಿ ಈ ನನ್ನ ಸಿಂಹಾಸನವನ್ನು ಅಲಂಕರಿಸಿ. ನಾರಾಯಣ ನಾರಾಯಣ ದೇವೇಂದ್ರ, ಶತಧೃತನಾದ ನಿನಗೆ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಅಧಿಕಾರವು ನಾನು ಇಲ್ಲೇ ಕುಳಿತುಕೊಳ್ಳುವೆನು. ಪೂಜ್ಯರೇ, ತಾವು ದಯಮಾಡಿಸಿದ ಕಾರಣವೇನು? ನಾರಾಯಣ ನಾರಾಯಣ. ದೇವೇಂದ್ರ, ಅಲ್ಲಿಯ ಮಾತನ್ನು ಇಲ್ಲಿಗೆ, ಇಲ್ಲಿಯ ಮಾತನ್ನು ಅಲ್ಲಿಗೆ ಹೇಳಿ ಕಲಹವನ್ನು ತಂದೊಡ್ಡುವ ಈ ಕಲಹ ಪ್ರಿಯರಾದ ನಾರದರನ್ನು ಸಮಾಚಾರವೆನ್ನೆಂದು ಕೇಳುತ್ತಿರುವೆಯಾ? ನಾರಾಯಣ ನಾರಾಯಣ. ಮಹೇಂದ್ರ, ಪೂಜ್ಯರೇ, ತಾವು ದಯಮಾಡಿಸಿದ ಕಾರಣವೇನು? ಮಹೇಂದ್ರ, ಶ್ರೀಮನ್ನಾರಾಯಣನ ಲೀಲೆಗಳನ್ನು ಆಡುತ್ತಾ ಸಂಚರಿಸುತ್ತಿರುವಾಗ ದುಷ್ಟರು ಎಲ್ಲಿಯಾದರೂ ಕಣ್ಣಿಗೆ ಬಿದ್ದರೆ ಅವರನ್ನು ಸಂಹರಿಸುವುದಕ್ಕೂ ಮತ್ತು ಸತ್ಪುರುಷರು ಬೂದಿ ಮುಚ್ಚಿದ ಕೆಂಡದಂತೆ ಅಡಗಿರುವರು, ಅದಕ್ಕೆ ತಕ್ಕ ಏರ್ಪಾಡುಗಳನ್ನು ಮಾಡುತ್ತಲಿದ್ದೇನೆ. ಈಗಲೂ ಅದಕ್ಕಾಗಿಯೇ ಬಂದಿರುವೆನು. ಪೂಜ್ಯರೇ, ಅಂತವರನ್ನು ಎಲ್ಲಿಯಾದರೂ ನೋಡಿರುವಿರಾ? ನಾರಾಯಣ ನಾರಾಯಣ. ಮಹೇಂದ್ರ, ಸೂತರ ಗುಂಪಿನಲ್ಲಿ ವಸುಸೇನ ಎಂಬುವನು ಪ್ರವರ್ಧಮಾನನಾಗಿರುವನು. ಪೂಜ್ಯರೇ, ವಸುಸೇನ ಅವನಾರು? ನಾರಾಯಣ ನಾರಾಯಣ. ಮಹೇಂದ್ರ, ಹಿಂದೆ ದೇವತೆಗಳನ್ನೆಲ್ಲ ಬಡಿದು ಹಾಕಿದ ಆ ಡಂಬಾಸುರನನ್ನು ಬಲ್ಲೆ ಅಷ್ಟೇ. ಓಹೋ, ಬಲ್ಲೆನ? ಆದರೆ ಈಗ ಆತನೇ ವಸುಸೇನನಾಗಿ ಜನ್ಮಿಸಿರುವನು. ಹಾಗಾದ್ರೆ ಅವನು ನಮಗೆ ವೈರಿ ಅಲ್ಲವೇ? ನಾರಾಯಣ ನಾರಾಯಣ. ನಿನಗೆ ಮಾತ್ರವಲ್ಲ, ನಿನ್ನ ವರಬಲದಿಂದ ಜನಿಸಿದ ಆ ಅರ್ಜುನನಿಗೂ ಪರಮ ವೈರಿ. ಹಾಗಾದ್ರೆ ಅವನನ್ನು ನಿಗ್ರಹಿಸಬೇಕಲ್ಲವೇ? ಮಹೇಂದ್ರ, ಅವನು ಶತಧೃತನು, ಪರಾಕ್ರಮಿಯು, ಜಾಗರೂಕನಾಗಿರೋನು. ನನ್ನ ಪರಾಕ್ರಮವನ್ನು ಅರಿತಾಗಿಯೂ ತಾವು ಈ ರೀತಿ ಮಾತನಾಡಬಹುದೇ? ಆದರೂ ತಮ್ಮ ಆಶೀರ್ವಾದವಿರಲಿ. ನಾರಾಯಣ ನಾರಾಯಣ. ಮಹೇಂದ್ರ, ಆತನು ಧರ್ಮಿಷ್ಠನು, ಪರಾಕ್ರಮಿಯು. ಆತನಲ್ಲಿ ನೀನು ಏನನ್ನಾದರೂ ದಾನವನ್ನಾಗಿ ಕೇಳಿದರೆ
ಕೊಡದೆ ಇರತಕ್ಕವನಲ್ಲ. ಸಮಯವನ್ನು ಸಾಧಿಸಿ ಆತನಲ್ಲಿರುವ ವಜ್ರ ಕವಚಗಳನ್ನು ದಾನವಾಗಿ ಪಡೆ. ಹಾಗೇ ಆಗಲಿ ಪೂಜ್ಯರೇ. ನಾರಾಯಣ ನಾರಾಯಣ. ಮಹೇಂದ್ರ, ನಾನಿನ್ನು ಹೊರಡುತ್ತೇನೆ. ಜಯಶೀಲನಾಗು. ಹಾಗೇ ಆಗಲಿ. ವಸುಸೇನನ ಬಳಿಗೆ ಕಳುಹಿಸಿರುವೆನು. ಅವನು ಸಮಯವನ್ನು ಸಾಧಿಸಿ ಆತನಲ್ಲಿರುವ ವಜ್ರ ಕವಚಗಳನ್ನು ದಾನವಾಗಿ ಪಡೆಯಲು ಹೇಳಿರುವೆನು. ಇದರಿಂದಾಗಿ ಆ ವಸುಸೇನನ ಎಲ್ಲ ಶಕ್ತಿಗಳು ಕ್ಷೀಣಿ ಹೋಗಿಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಾರಾಯಣ ನಾರಾಯಣ. ಹೇ ಕೃಷ್ಣ, ಹೇ ಪರಮಾತ್ಮ, ಎಲ್ಲ ನಿನ್ನ ಲೀಲಾ ನಾಟಕವಲ್ಲವೇ? ನಾರಾಯಣ ನಾರಾಯಣ. ನಿನ್ನ ಗುಣಗಾನ. ನಿನ್ನ ಗುಣಗಾನವು ನಿನ್ನ ಪದ ಧ್ಯಾನವು ಅಮೃತ ಪಾನವು ರಾಧೇಶ ಹೇ ರಾಧೇಶ. ನಿನ್ನ ಗುಣಗಾನವು ನಿನ್ನ ಪದ ಧ್ಯಾನವು ಅಮೃತ ಪಾನವು ರಾಧೇಶ ಹೇ ರಾಧೇಶ. ನೀಲಾದ್ರಿ ಶಿಖರದಿ ನೆಲೆಸಿರುವೆ ದೇವಾ. ನೀಲಾದ್ರಿ ಶಿಖರದಿ ನೆಲೆಸಿರುವೆ ದೇವಾ. ನಿನ್ನ ನಗು ಮುಖವು ಆನಂದವಯ್ಯ. ನಿನ್ನ ನಗು ಮುಖವು ಆನಂದವಯ್ಯ. ನಿನ್ನ ಪಾದ ಸೇವೆ ಎನ್ನ ಭಾಗ್ಯವಯ್ಯ. ನಿನ್ನ ಪಾದ ಸೇವೆ ಎನ್ನ ಭಾಗ್ಯವಯ್ಯ. ಜಗದೇಕ ಮೋಹನ ಸುಂದರಾಕಾರ. ಜಗದೇಕ ಮೋಹನ ಸುಂದರಾಕಾರ. ನಿನ್ನ ಗುಣಗಾನವು ನಿನ್ನ ಪದ ಧ್ಯಾನವು ಅಮೃತ ಪಾನವು ರಾಧೇಶ ಹೇ ರಾಧೇಶ.